Good morning, student friends. In the last session, we have learned how to prepare schedules related to income statement and how to prepare the income statement. So now we are continuing the same problem and solution. So ಇನ್ಕಮ್ ಸ್ಟೇಟ್ಮೆಂಟ್ವರೆಗೂ ನಾವು ಈ ಹಿಂದೆ ಏನು ಮಾಡಿದ್ವಿ, ಸಾಲ್ವ್ ಮಾಡಿದ್ವಿ. ಅದರ ಮುಂದುವರೆದ ಭಾಗ ಬ್ಯಾಲೆನ್ಸ್ ಶೀಟ್ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಶೆಡ್ಯೂಲ್ಗಳನ್ನ ಹೇಗೆ ನಾವು ಪ್ರಿಪೇರ್ ಮಾಡೋದು ಅನ್ನೋದನ್ನು ನಾವು ಈ ಒಂದು ಸೆಷನಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ದಟ್ ಪ್ರಿಪರೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಇಟ್ಸ್ ಶೆಡ್ಯೂಲ್ಸ್. ಸೊ ಈ ಕ್ವಶನನ್ನು ಈಗಾಗಲೇ ನಾವು ಇಂದಿನ ಸೆಷನ್ನಲ್ಲಿ ನಾವು ನೋಡಿದ್ದೀವಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಹಿಂದಿನ ಸೆಷನಲ್ಲಿ ಶೆಡ್ಯೂಲ್ ನಂಬರ್ 12ನಿಂದ ಹಿಡಿದು 19ರವರೆಗೂ 12ರಿಂದ 19ರವರೆಗೂ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಇನ್ಕಮ್ ಸ್ಟೇಟ್ಮೆಂಟನ್ನು ನಾವು ಈಗಾಗಲೇ ನಾವು ಸಾಲ್ವ್ ಮಾಡಿದ್ದೀವಿ. ಸೊ ಇದರ ಮುಂದುವರೆದ ಭಾಗ ಬ್ಯಾಲೆನ್ಸ್ ಶೀಟ್. ಸೊ ಹಾಗಾದರೆ ಬ್ಯಾಲೆನ್ಸ್ ಶೀಟ್ಗೆ ಸಂಬಂಧಪಟ್ಟದ್ದು ಏನು ಸರ್ ಶೆಡ್ಯೂಲ್ಸು? ನೋಡಿ, ಶೆಡ್ಯೂಲ್ ನಂಬರ್ 1 ಶೇರ್ ಕ್ಯಾಪಿಟಲ್. ಸೊ ಶೇರ್ ಕ್ಯಾಪಿಟಲ್ಗೆ ಸಂಬಂಧಪಟ್ಟಂಥ ಒಂದು ಏನು ಇನ್ಫಾರ್ಮೇಷನ್ ಇರುತ್ತೆ ಅದನ್ನು ನಾವು ಇಲ್ಲಿ ನೋಡಬೇಕಾಗತ್ತೆ. ಶೇರ್ ಕ್ಯಾಪಿಟಲ್ ಅಂದಾಗ ಇದು ಲಯಬಿಲಿಟಿ. ಸೊ ಯಾವ ಕಡೆ ಇರುತ್ತೆ ಅಂದರೆ ನಮಗೆ ಕ್ರೆಡಿಟ್ ಸೈಡಲ್ಲಿ ಇರುತ್ತೆ. ನೋಡಿ, 20,000 ರೂಪಾಯಿ, 10,000 ಆರ್ಡಿನರಿ ಶೇರ್ಸ್ ಆಫ್ ರುಪೀಸ್ ಟು ಈಚ್ 20,000. ನೋಡಿ, ಅಲ್ಲಿಗೆ 20,000 ರೂಪಾಯಿ ಶೇರ್ ಕ್ಯಾಪಿಟಲ್ ಇದೆ. ಕೆಲವೊಂದು ಸರಿ ಈ ಶೇರ್ ಕ್ಯಾಪಿಟಲ್ ಅಲ್ಲದೆ ಫರ್ಫಿಟೆಡ್ ಶೇರ್ಸ್ ಅಂತ ಕೊಡ್ಬೋದು, ಕಾಲ್ಸ್ ಇನ್ ಅರಿಯರ್ಸ್ ಅಂತ ಕೊಡ್ಬೋದು, ಕಾಲ್ಸ್ ಇನ್ ಅಡ್ವಾನ್ಸ್ ಅಂತ ಕೊಡ್ಬೋದು. ಸೊ ಇದನ್ನೆಲ್ಲ ನಾವು ಈ ಒಂದು ಶೆಡ್ಯೂಲಲ್ಲಿ ನಾವು ರೆಕಾರ್ಡ್ ಮಾಡಬೇಕಾಗತ್ತೆ. ಸೊ ದಟ್ ಶೇರ್ ಕ್ಯಾಪಿಟಲ್ 20,000, 20,000 ರೂಪಾಯಿ ಮಾತ್ರ ನಮಗೆ ಇಲ್ಲಿ ರೆಲೆವೆಂಟ್ ಆಗಿ ಇದೆ. ಸೊ 20,000 ರೂಪಾಯಿ ತೊಗೊಂಡಿದ್ದೀವಿ. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 2 ರಿಸರ್ವ್ ಆ್ಯಂಡ್ ಸರ್ಪ್ಲಸ್. ಸರ್, ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಎಲ್ಲಿಂದ ಸಿಗುತ್ತೆ ಸರ್? ಎಗೇನ್ ನಾವು ನಮ್ಮ ಟ್ರಯಲ್ ಬ್ಯಾಲೆನ್ಸಲ್ಲಿ ಕ್ರೆಡಿಟ್ ಸೈಡನ್ನು ನಾವು ನೋಡ್ತೀವಿ. ಈಗಾಗಲೇ ನಮ್ಮಲ್ಲಿ ರಿಸರ್ವ್ ಫಂಡ್ ಇದ್ದರೆ ಅದನ್ನು ನಾವು ಅಲ್ಲಿ ತೊಗೊಳ್ತೀವಿ. ನೋಡಿ, ರಿಸರ್ವ್ ಫಂಡ್ ಅಂದ್ಬಿಟ್ಟು 3,370 ರೂಪಾಯಿ ಇದೆ. ಸೊ ಅದನ್ನು ನಾವು ಈ ಶೆಡ್ಯೂಲ್ ನಂಬರ್ 12ಅಲ್ಲಿ ನಾವು ರೆಕಾರ್ಡ್ ಮಾಡ್ತೀವಿ. ಸಾರಿ, ಶೆಡ್ಯೂಲ್ ನಂಬರ್ 2 ಅಲ್ಲಿ, ಕ್ಷಮಿಸಿ. ಸೊ ರಿಸರ್ವ್ ಫಂಡ್ ವಿ ಹ್ಯಾವ್ 3,370 ಆ್ಯಂಡ್ ಸರ್ಪ್ಲಸ್. ನೋಡಿ, ಸರ್ಪ್ಲಸ್ ಅಂದರೆ ಮಕ್ಕಳ ಈ ನಾವು ಇನ್ಕಮ್ ಸ್ಟೇಟ್ಮೆಂಟ್ ಮಾಡಿದ್ದೀವಿ ನೋಡಿ ಹಿಂದಿನ ಸೆಷನಲ್ಲಿ, ಅಲ್ಲಿ ಬ್ಯಾಲೆನ್ಸ್ ಉಳ್ಕೊಳ್ತು ನೋಡಿ. ಕೊನೆಗೆ ಬ್ಯಾಲೆನ್ಸ್ ಕ್ಯಾರಿಡ್ ಫಾರ್ವರ್ಡ್ ಟು ಬ್ಯಾಲೆನ್ಸ್ ಶೀಟ್ 5,678 ರೂಪಾಯಿ ಇತ್ತು ನೋಡಿ, ಅದು ನಮಗೆ ಸರ್ಪ್ಲಸ್ ಆಗುತ್ತೆ. ಸೊ ದ್ಯಾಟ್ ಪಿ ಅಂಡ್ ಎಲ್ ಅಪ್ರಾಪ್ರಿಯೇಷನ್ ಅಕೌಂಟ್ ಕ್ರೆಡಿಟ್ ಬ್ಯಾಲೆನ್ಸ್ 5,678. ಸೊ ಇದೆರಡು ಕೂಡ ಈ ರಿಸರ್ವ್ ಅಂಡ್ ಸರ್ಪ್ಲಸ್ ಬರುತ್ತೆ. ಸೊ ಒಟ್ಟು 9,048 ರೂಪಾಯಿ ನಮಗೆ ಶೆಡ್ಯೂಲ್ ನಂಬರ್ 2ಗೆ ಟೋಟಲ್ ಅಮೌಂಟ್ ಸಿಗುತ್ತೆ. ಶೆಡ್ಯೂಲ್ ನಂಬರ್ 3 ಸೆಕ್ಯೂರ್ಡ್ ಲೋನ್ಸ್. ಸೆಕ್ಯೂರ್ಡ್ ಲೋನ್ಸ್ ಏನು ಅಂದರೆ ಈ ಡಿಬೆಂಚರ್ಸು ಅಥವಾ ಸೆಕ್ಯೂರ್ಡ್ ಲೋನ್ ಅಂತ ನೇರವಾಗಿ ಹೇಳ್ಬೋದು. ಇಂಥದ್ದನ್ನು ನಾವು ಇಲ್ಲಿ ರೆಕಾರ್ಡ್ ಮಾಡಬೇಕಾಗತ್ತೆ. ಇಟ್ ಈಸ್ ಆಲ್ಸೋ ಲಯಬಿಲಿಟಿ. ಬಟ್ ಈ ಪ್ರಾಬ್ಲಮಲ್ಲಿ ನಮ್ಗೆ ಯಾವುದು ಈ ಥರ ಡಿಬೆಂಚರ್ಸು ಸೆಕ್ಯೂರ್ಡ್ ಲೋನ್ಸ್ ಇಲ್ಲ. ಸೊ ಅಲ್ಲಿಗೆ ಈ ಮೂರು ಶೆಡ್ಯೂಲ್ ನಂಬರ್ 1 ಶೇರ್ ಕ್ಯಾಪಿಟಲ್, ಶೆಡ್ಯೂಲ್ ನಂಬರ್ 2 ರಿಸರ್ವ್ ಅಂಡ್ ಸರ್ಪ್ಲಸ್, ಶೆಡ್ಯೂಲ್ ನಂಬರ್ 3 ಸೆಕ್ಯೂರ್ಡ್ ಲೋನ್ಸ್, ಈ ಮೂರೂ ಕೂಡ ಲಯಬಿಲಿಟಿ ಶೆಡ್ಯೂಲ್ಸ್ ಆಗುತ್ತೆ. ನೆಕ್ಸ್ಟ್ ಅಸೆಟ್ ಶೆಡ್ಯೂಲ್ ಸ್ಟಾರ್ಟ್ ಆಗುತ್ತೆ. ಶೆಡ್ಯೂಲ್ ನಂಬರ್ 4 ಫಿಕ್ಸ್ಡ್ ಅಸೆಟ್ಸ್. ಸೊ ಸದ್ಯಕ್ಕೆ ನಮ್ಮ ಪ್ರಾಬ್ಲಮಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಯಾವುದಿದೆ? ಅಸೆಟ್ಸ್ ಯಾವ ಕಡೆ ಇರುತ್ತೆ? ಡೆಬಿಟ್ ಸೈಡ್ ಇರುತ್ತೆ. ನೋಡಿ, ಡೆಬಿಟ್ ಸೈಡ್ ನೋಡ್ಕೊಂಡು ಬನ್ನಿ, ನಮಗೆ ಅಸೆಟ್ಸ್ ಯಾವುದಿದೆ ಅಂತ. ನಮಗೆ ಸಿಗುವಂಥ ಫಿಕ್ಸ್ಡ್ ಅಸೆಟ್ಸ್, ಸ್ಥಿರಾಸ್ತಿ ಅಂದರೆ ಮೆಷಿನರಿ 2,040 ರೂಪಾಯಿ, ಅದು ಒಂದೇ ನಮಗೆ ಫಿಕ್ಸ್ಡ್ ಅಸೆಟ್ ಇರೋದು. ಸೊ ಅದಕ್ಕೆ ಸಂಬಂಧಪಟ್ಟಾಗ ಏನಾದರೂ ಡಿಪ್ರಿಸಿಯೇಷನ್ ಇದೆಯಾ? ಹೌದು, ಡಿಪ್ರಿಸಿಯೇಷನ್ 5%. ಸೊ ಈ ಡಿಪ್ರಿಸಿಯೇಷನನ್ನು ನಾವಲ್ಲಿ ಆಲ್ರೆಡಿ ಚಾರ್ಜ್ ಮಾಡಿದ್ದೀವಿ. ಎಲ್ಲಿ? ಇನ್ಕಮ್ ಸ್ಟೇಟ್ಮೆಂಟಲ್ಲಿ ನೋಡಿ, ಶೆಡ್ಯೂಲ್ ನಂಬರ್ 19 ಡಿಪ್ರಿಸಿಯೇಷನ್ 102 ರೂಪಾಯಿ ಆಲ್ರೆಡಿ ಚಾರ್ಜ್ ಮಾಡಿದ್ದೀವಿ. ಸೊ ನೋಡಿ, ಶೆಡ್ಯೂಲ್ ನಂಬರ್ 4 ಫಿಕ್ಸ್ಡ್ ಅಸೆಟ್ ಪ್ಲಾಂಟ್ ಅಂಡ್ ಮಿಷನರಿ 2,040 ರೂಪಾಯಿ ಮೈನಸ್ ಡಿಪ್ರಿಸಿಯೇಷನ್ ಅಟ್ 5% 102 ರೂಪೀಸ್. ಸೊ ರಿಮೈನಿಂಗ್ ಬ್ಯಾಲೆನ್ಸ್ 1,938 ರೂಪೀಸ್. ನಾನು ಡಿಪ್ರಿಸಿಯೇಷನ್ ಬಗ್ಗೆ ಈಗಾಗಲೇ ಹೇಳಿದ್ದೆ. ಅಡ್ಜಸ್ಟ್ಮೆಂಟಲ್ಲಿ ಇರೋದ್ರಿಂದ ನಮಗೆ ಇನ್ಕಮ್ ಸ್ಟೇಟ್ಮೆಂಟ್ ಶೆಡ್ಯೂಲಲ್ಲೂ ಬರುತ್ತೆ, ಅದೇ ಥರ ಅಸೆಟ್ಸ್ ಇಂದ ಡಿಡಕ್ಟು ಆಗುತ್ತೆ, ಅಂದರೆ ಅಸೆಟ್ ಶೆಡ್ಯೂಲಲ್ಲೂ ಬರುತ್ತೆ, ಡಬಲ್ ಎಂಟ್ರಿ. ಸೊ 1,938. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 5 ಇನ್ವೆಂಟರೀಸ್. ಇನ್ವೆಂಟರೀಸ್ ಅಂದರೆ ಕ್ಲೋಸಿಂಗ್ ಸ್ಟಾಕ್ ಅಂತ. ಸೊ ಕ್ಲೋಸಿಂಗ್ ಸ್ಟಾಕ್ ನಮ್ಗೆ ಎಲ್ಲಿರುತ್ತೆ ಸರ್? ಬ್ಯಾಲೆನ್ಸ್ ಶೀಟಲ್ಲಿ ಬರಬೇಕು ಅಂದರೆ ಅದಕ್ಕಿಂತ ಮುಂಚೆ ನಮಗೆ ಇನ್ಫಾರ್ಮೇಷನಲ್ಲಿ ಇರಬೇಕು. ನೋಡಿ, ಅಡ್ಜಸ್ಟ್ಮೆಂಟಲ್ಲಿ ಇರುತ್ತೆ ಕ್ಲೋಸಿಂಗ್ ಸ್ಟಾಕು 16,400 ರೂಪಾಯಿ. ಇದು ಡಬಲ್ ಎಂಟ್ರಿ ಆಗಿದೆ ಈಗಾಗಲೇ. ಸೊ ಒಂದು ಎಂಟ್ರಿ ನಾವು ಇನ್ಕಮ್ ಸ್ಟೇಟ್ಮೆಂಟಲ್ಲಿ ತೊಗೊಂಡ್ಬಿಟ್ಟಿದ್ದೀವಿ, ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಸ್ಟಾಕಲ್ಲಿ. ಇನ್ನೊಂದು ಎಂಟ್ರಿ ನಾವು ಈ ಕ್ಲೋಸಿಂಗ್ ಸ್ಟಾಕಲ್ಲಿ ನಾವು ತಗೊಳ್ತಾ ಇದ್ವಿ ಇನ್ವೆಂಟರೀಸಲ್ಲಿ. ಸೊ ಸ್ಟಾಕ್ 16,400.
ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 6 ಸನ್ಡ್ರಿ ಡೆಟಾರ್ಸ್. ಸೊ ಸನ್ಡ್ರಿ ಡೆಟಾರ್ಸ್ ನೋಡಿ, ಡೆಟಾರ್ಸ್ ನಮ್ಗೆ ಏನು ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ ನೀವು ಅಬ್ಸರ್ವ್ ಮಾಡಿ. ಡೆಟಾರ್ಸ್ 7,500 ರೂಪಾಯಿ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ನಮಗೆ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ ಅಡ್ಜಸ್ಟ್ಮೆಂಟ್ ಇದೆ 5%. ಅದನ್ನು ನಾವು ಇಲ್ಲೂ ಕೂಡ ಕಳ್ಕೋಬೇಕಾಗತ್ತೆ ನೋಡಿ. ಡೆಟಾರ್ಸ್ 7,500 ಲೆಸ್ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಆರ್ ಡೌಟ್ಫುಲ್ ಡೆಟ್ಸ್ 750 ರೂಪಾಯಿ, 6,750 ರೂಪಾಯಿ. ಸರ್ ಬ್ಯಾಡ್ ಡೆಟ್ ಅಂತ ಒಂದು ಆಲ್ರೆಡಿ ಇದೆಯಲ್ಲ ಸರ್ ಟ್ರಯಲ್ ಬ್ಯಾಲೆನ್ಸಲ್ಲಿ. ಎಸ್, ಟ್ರಯಲ್ ಬ್ಯಾಲೆನ್ಸಲ್ಲಿರೋ ಬ್ಯಾಡ್ ಡೆಟ್ ನಿಮಗೆ ಎಲ್ಲಿ ಅಪಿಯರ್ ಆಗುತ್ತೆ ಅಂದರೆ ಶೆಡ್ಯೂಲ್ ನಂಬರ್ 17 ಅಪಿಯರ್ ಆಗೋಗಿದೆ ಬ್ಯಾಡ್ ಡೆಟ್ಸ್ ನೋಡಿ, 316 ರೂಪಾಯಿ. ಸೊ ಬ್ಯಾಡ್ ಡೆಟ್ ಒನ್ಸ್ ಅಪಿಯರ್ಡ್ ಇನ್ ಶೆಡ್ಯೂಲ್ ನಂಬರ್ 17. ಬಟ್ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ ಅಥವಾ ಬ್ಯಾಡ್ ಡೆಟ್ ನಮಗೆ ಅಡ್ಜಸ್ಟ್ಮೆಂಟಲ್ಲಿ ಇರೋದ್ರಿಂದ ಶೆಡ್ಯೂಲ್ ನಂಬರ್ 17ಕ್ಕೂ ಬರುತ್ತೆ. ಮತ್ತು ಇಲ್ಲಿ ಡೆಟಾರ್ಸಿಂದನೂ ಕೂಡ ನಾವೇನು ಮಾಡಬೇಕಾಗುತ್ತೆ, ಡಿಡಕ್ಟ್ ಮಾಡಬೇಕಾಗುತ್ತೆ, ಡಬಲ್ ಎಂಟ್ರಿ. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 7 ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸಸ್. ನೋಡಿ ನಮಗೆ ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ಕ್ಯಾಶ್ ಬ್ಯಾಲೆನ್ಸ್ ಅಂತ ಏನು ಕೊಟ್ಟಿದ್ದಾರೆ ನೋಡಿ ಪ್ರಾಬ್ಲಮಲ್ಲಿ. ಟ್ರಯಲ್ ಬ್ಯಾಲೆನ್ಸಲ್ಲಿ ಅಸೆಟ್ ಆಗಿರೋದ್ರಿಂದ ಡೆಬಿಟ್ ಸೈಡ್ ಇರುತ್ತೆ. ಸೊ ಬ್ಯಾಂಕ್ ಅಂದ್ಬಿಟ್ಟು 7,000 ರೂಪಾಯಿ ಕೊಟ್ಟಿದ್ದಾರೆ. ಸೊ ಅದು ಬ್ಯಾಂಕ್ ಬ್ಯಾಲೆನ್ಸ್. ಓಕೆ, ಬ್ಯಾಂಕ್ ಬ್ಯಾಲೆನ್ಸ್ 7,000 ರೂಪಾಯಿ ಇದೆ. ಅದೇನಾದರೂ ಕ್ರೆಡಿಟ್ ಸೈಡ್ ಕೊಟ್ಟಿದ್ರೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಆಗಿರ್ತಿತ್ತು. ಸೊ ಸದ್ಯಕ್ಕೆ ನಮಗಿದು ಬ್ಯಾಂಕ್ ಬ್ಯಾಲೆನ್ಸ್ ಆಗುತ್ತೆ. ಸೊ 7,000 ರೂಪಾಯಿ ನಮಗೆ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸ್ಗೆ ಅಮೌಂಟ್ ಸಿಗುತ್ತೆ. ನೆಕ್ಸ್ಟ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್. ನಾವು ಬೇರೆಯವ್ರಿಗೆ ಏನಾದರೂ ಲೋನ್ಸ್ ಕೊಟ್ಟಿದ್ದೀವಾ, ಅಡ್ವಾನ್ಸಸ್ ಕೊಟ್ಟಿದ್ದೀವಾ, ಓಕೆ ನೋಡಬೇಕಾಗತ್ತೆ. ಇದು ನಮಗೆ ಅಸೆಟ್ಟೆ. ಸೊ ನೋಡಿ ನಮ್ಮ ಟ್ರಯಲ್ ಬ್ಯಾಲೆನ್ಸ್ ನೋಡಿ, ಲೋನ್ಸ್ ಗಿವನ್ ಟು ಎಂಪ್ಲಾಯೀಸ್ 650 ರೂಪಾಯಿ ಲೋನ್ ಕೊಟ್ಟಿದ್ದೀವಿ. ಸೊ ಇದು ನಮಗೆ ಅಡ್ವಾನ್ಸ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ಗೆ ಬರುತ್ತೆ. ಸೊ ದಟ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಗಿವನ್ ಟು ಎಂಪ್ಲಾಯೀಸ್ ಶೆಡ್ಯೂಲ್ ನಂಬರ್ 8ಗೆ ಬರಿತೀವಿ 650 ರೂಪಾಯಿ. ಆ್ಯಂಡ್ ಫೈನಲಿ ಶೆಡ್ಯೂಲ್ ನಂಬರ್ 9 ಕರೆಂಟ್ ಲಯಬಿಲಿಟೀಸ್. ನೋಡಿ ಈಗಾಗಲೇ 3 ಲಯಬಿಲಿಟೀಸ್ ರೆಕಾರ್ಡ್ ಮಾಡಿಬಿಟ್ಟಿದ್ದೀವಿ. ಬಟ್ ಇದು ಕರೆಂಟ್ ಲಯಬಿಲಿಟಿ. ಕರೆಂಟ್ ಲಯಬಿಲಿಟಿ ಅಂದರೆ ನಮಗೆ ಗೊತ್ತಿದೆ, ವಿಚ್ ಆರ್ ರೀಪೇಯಬಲ್ ವಿತ್ ಇನ್ ವೆರಿ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್. 1 ವರ್ಷದ ಒಳಗಡೆ ಪೇಮೆಂಟ್ ಮಾಡಬೇಕಾಗಿರುವಂಥ ಲಯಬಿಲಿಟೀಸು. ಸೊ ಹಾಗಾದರೆ ಏನು ಸರ್ ಆ ಕರೆಂಟ್ ಲಯಬಿಲಿಟೀಸು? ನಮಗೆ ಕ್ರೆಡಿಟಾರ್ಸ್ ಬರುತ್ತೆ, ಬಿಲ್ಸ್ ಪೇಯಬಲ್ ಬರುತ್ತೆ, ಆಯಿತಾ, ಬ್ಯಾಂಕ್ ಓವರ್ ಡ್ರಾಫ್ಟ್ ಬರುತ್ತೆ, ಅಥವಾ ಯಾವಾದರೂ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆಂಡಿಚರ್ಸ್ ಬರುತ್ತೆ, ಅದೆಲ್ಲ ಅಲ್ಲಿಗೆ ಬರುತ್ತೆ ನಮಗೆ ಕರೆಂಟ್ ಲಯಬಿಲಿಟೀಸ್ಗೆ ಶೆಡ್ಯೂಲ್ ನಂಬರ್ 9ಗೆ. ಸೊ ಇಲ್ಲಿ ನೋಡಿ ನಮಗೆ ಕ್ರೆಡಿಟಾರ್ಸ್ ಇದೆ. ಲಯಬಿಲಿಟೀಸ್ ಅಂದರೆ ನಾವು ಕ್ರೆಡಿಟ್ ಸೈಡೇ ನೋಡಬೇಕು. ನೋಡಿ ಕ್ರೆಡಿಟಾರ್ಸ್ ಇದೆ 3,500. ಅಡ್ಜಸ್ಟ್ಮೆಂಟನ್ನು ನೋಡಬೇಕು. ಅಡ್ಜಸ್ಟ್ಮೆಂಟಲ್ಲಿ ನಮಗೆ ರೆಂಟ್ ಡ್ಯೂ 190 ಇದೆ, 190 ರೂಪಾಯಿ. ಇದು ನಮಗೆ ಕರೆಂಟ್ ಲಯಬಿಲಿಟಿಗೆ ಬರುತ್ತೆ. ಸೊ ಅಲ್ಲಿಗೆ ನಮ್ಮ ಶೆಡ್ಯೂಲ್ ನಂಬರ್ 9ಗೆ ಸಿಗ್ತಾ ಇರೋವಂಥ ಕಂಟೆಂಟ್ಸು, ಒಂದು ಕ್ರೆಡಿಟಾರ್ಸು 3,500, ಇನ್ನೊಂದು ಔಟ್ಸ್ಟ್ಯಾಂಡಿಂಗ್ ರೆಂಟ್ 190 ರೂಪಾಯಿ, ಒಟ್ಟು 3,690 ರೂಪಾಯಿ ಈಸ್ ದ ಟೋಟಲ್ ಅಮೌಂಟ್ ಫಾರ್ ಶೆಡ್ಯೂಲ್ ನಂಬರ್ 9. ಓಕೆ, ಸೊ ಅಲ್ಲಿಗೆ ಶೆಡ್ಯೂಲ್ ನಂಬರ್ 1ರಿಂದ ಶೆಡ್ಯೂಲ್ ನಂಬರ್ 9ವರೆಗೂ ನಾವು ಶೆಡ್ಯೂಲ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀವಿ. ಅದರಲ್ಲಿ 1, 2, 3 ನಮಗೆ ಲಯಬಿಲಿಟೀಸ್ ಆಗುತ್ತೆ, 4, 5, 6, 7, 8 ಅಸೆಟ್ಸ್ ಆಗುತ್ತೆ. ಶೆಡ್ಯೂಲ್ ನಂಬರ್ 9 ನಮಗೆ ಕರೆಂಟ್ ಲಯಬಿಲಿಟಿ ಆಗುತ್ತೆ. ನೆಕ್ಸ್ಟ್ ಈಗ ನಾವು ನಮ್ಮ ಬ್ಯಾಲೆನ್ಸ್ ಶೀಟನ್ನು ನೋಡ್ಬೋದು. ಓಕೆ, ಸೋರ್ಸಸ್ ಆಫ್ ಫಂಡ್ಸ್ ಅಂದರೆ ಎಲ್ಲಿಂದ ನಮಗೆ ಒಂದು ಫಂಡ್ಗಳು ಅಥವಾ ಬಂಡವಾಳ ಎಲ್ಲಿಂದ ಸಿಕ್ಕಿದೆ ಅಂತ. ಶೇರ್ ಹೋಲ್ಡರ್ಸ್ ಫಂಡ್. ಓಕೆ, ಸೋರ್ಸಸ್ ಆಫ್ ಫಂಡ್ಸ್ ಅಂದರೆ ನಮಗೆ ಲಯಬಿಲಿಟಿ ಅಂತ ಅರ್ಥ ಬರುತ್ತೆ, ಎಲ್ಲಿಂದ ನಮಗೆ ಫಂಡ್ ಸಿಕ್ಕಿದೆ ಅಂತ. ಸೊ ಅದರಲ್ಲಿ ಶೇರ್ ಹೋಲ್ಡರ್ಸ್ ಫಂಡು, ಶೇರ್ ಕ್ಯಾಪಿಟಲ್. ನೋಡಿ ಶೇರ್ ಕ್ಯಾಪಿಟಲ್ ನಾವು ಸಾಲ್ವ್ ಮಾಡ್ಕೊಂಡಿದ್ದೀವಿ, 20,000 ರೂಪಾಯಿ ಇದೆ ಶೆಡ್ಯೂಲ್ ನಂಬರ್ 1, ಅದನ್ನು ರೆಕಾರ್ಡ್ ಮಾಡ್ಕೋತೀವಿ. ನೆಕ್ಸ್ಟ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಇದೆ ಶೆಡ್ಯೂಲ್ ನಂಬರ್ 2, 9,048 ರೂಪಾಯಿ ರೆಕಾರ್ಡ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಲೋನ್ ಇಂದ ಬಂದಿರೋವಂಥ ಫಂಡ್ಸು ನಮಗೆ ಶೆಡ್ಯೂಲ್ ನಂಬರ್ 3 ನಿಲ್ ಇದೆ. ಸೊ ಶೆಡ್ಯೂಲ್ ನಂಬರ್ 3 ನಿಲ್. ಸೊ ದಟ್ ಟೋಟಲ್ ಆಫ್ ಸೋರ್ಸಸ್ ಆಫ್ ಫಂಡ್ಸ್ ಆರ್ ಟೋಟಲ್ ಆಫ್ ಲಯಬಿಲಿಟೀಸ್ 29,048 ರೂಪಾಯಿ. ನೆಕ್ಸ್ಟ್ ಇದು ಲಯಬಿಲಿಟಿ ಸೈಡ್ ಮುಗೀತು. ಅಸೆಟ್ ಸೈಡ್ ಬರ್ತೀವಿ. ಅಪ್ಲಿಕೇಶನ್ ಆಫ್ ಫಂಡ್ಸ್ ಅಂದರೆ ಬಂದಿರೋ ಅಂಥ ಫಂಡ್ಸನ್ನು ಯಾವ್ಯಾವ ರೀತಿಯಲ್ಲಿ ನಾವು ಅಪ್ಲೈ ಮಾಡ್ಕೊಂಡಿದ್ದೀವಿ ಅಥವಾ ಯಾವ್ಯಾವ ರೀತಿಯಲ್ಲಿ ನಾವು ಅದನ್ನು ಮೇಂಟೈನ್ ಮಾಡಿದ್ದೀವಿ. ಸೊ ಈಗ ನಾವು ಮುಂದಕ್ಕೆ ಹೋಗಬೇಕು ಅಂದರೆ ಅಸೆಟ್ಸ್ ನಾವು ನೋಡಿ, ಫಿಕ್ಸ್ಡ್ ಅಸೆಟ್ಸ್ ಇದೆ. ಫಿಕ್ಸ್ಡ್ ಅಸೆಟ್ಸ್ ತಗೊಳ್ತೀವಿ 1,938 ರೂಪಾಯಿ ಶೆಡ್ಯೂಲ್ ನಂಬರ್ 4. ಓಕೆ, ಫಿಕ್ಸ್ಡ್ ಅಸೆಟ್ಸ್. ಗ್ರಾಸ್ ಬ್ಲಾಕ್ ಲೆಸ್ ಡಿಪ್ರಿಸಿಯೇಷನ್ ಅಂತಿದೆ, ಈಗಾಗಲೇ ನಾವು ಅದನ್ನು ಕಳೆದಿದ್ದೀವಿ. 1,938 ರೂಪಾಯಿ ಎಫೆಕ್ಟಿವ್ ಅಮೌಂಟ್, ಅಷ್ಟು ತಗೊಂಡ್ರೆ ಸಾಕು. ನೆಕ್ಸ್ಟು ಇನ್ವೆಂಟ್ರೀಸ್. ಕ್ಲೋಸಿಂಗ್ ಸ್ಟಾಕ್ ಇದೆ 16,400. ನೋಡಿ ಇನ್ವೆಂಟ್ರೀಸ್ ಶೆಡ್ಯೂಲ್ ನಂಬರ್ 5 16,400. ನೆಕ್ಸ್ಟು ಸನ್ಡ್ರಿ ಡೆಟಾರ್ಸ್ ಇದೆ 6,750 ಶೆಡ್ಯೂಲ್ ನಂಬರ್ 6 ನಾವು ರೆಕಾರ್ಡ್ ಮಾಡಿದ್ದೀವಿ.
ಶೆಡ್ಯೂಲ್ ನಂಬರ್ 7 ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್ 7,000 ಇದೆ, ಅದನ್ನು ರೆಕಾರ್ಡ್ ಮಾಡಿದ್ದೀವಿ. ಶೆಡ್ಯೂಲ್ ನಂಬರ್ 8 ಲೋನ್ಸ್ ಅಂಡ್ ಅಡ್ವಾನ್ಸಸ್ 650 ರೂಪಾಯಿ ಇದೆ, ಅದನ್ನು ರೆಕಾರ್ಡ್ ಮಾಡಿದ್ದೀವಿ. ಸೊ ಅಲ್ಲಿಗೆ ಫಿಕ್ಸ್ಡ್ ಅಸೆಟ್ 1938, ಕರೆಂಟ್ ಅಸೆಟ್ಸಲ್ಲಿ ಇನ್ವೆಂಟ್ರೀಸ್, ಡೆಟಾರ್ಸ್, ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್, ಲೋನ್ಸ್ ಅಂಡ್ ಅಡ್ವಾನ್ಸಸ್ ಇದು 4 ರೆಕಾರ್ಡ್ ಮಾಡಿದ್ದೀವಿ. ಇನ್ನು ಯಾವುದು ಶೆಡ್ಯೂಲ್ ಬಿಟ್ಟಿದ್ದೀವಿ ಅಂದರೆ ಶೆಡ್ಯೂಲ್ ನಂಬರ್ 9 ನಾವು ಇದುವರೆಗೂ ತೊಗೊಂಡಿಲ್ಲ ನೋಡಿ, ಇಲ್ಲಿ ಬರುತ್ತೆ ಲೆಸ್ ಕರೆಂಟ್ ಲಯಬಿಲಿಟೀಸ್ ಅಂಡ್ ಪ್ರಾವಿಷನ್ಸ್. ಕರೆಂಟ್ ಲಯಬಿಲಿಟೀಸ್ 3,690 ರೂಪಾಯಿ ನಾವು ಈಗಾಗಲೇ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ಅದನ್ನು ರೆಕಾರ್ಡ್ ಮಾಡ್ತೀವಿ. ಪ್ರಾವಿಷನ್ಸ್ ಈ ಪ್ರಾಬ್ಲಮಲ್ಲಿ ಯಾವುದೂ ಇರಲಿಲ್ಲ, ಹಾಗಾಗಿ ನಾವು ಅದಕ್ಕೆ ಸಂಬಂಧಪಟ್ಟ ಶೆಡ್ಯೂಲ್ ಮಾಡಲಿಲ್ಲ. ಸೊ ದಟ್ ನಾವೇನು ಮಾಡಬೇಕು ಈಗ, ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್ ಅಂದರೆ ಶೆಡ್ಯೂಲ್ ನಂಬರ್ 5, 6, 7, 8 ಇದನ್ನು ಟೋಟಲ್ ಮಾಡಿಕೊಂಡು ಅಥವಾ ಅದರ ಟೋಟಲಿಂದ ಶೆಡ್ಯೂಲ್ ನಂಬರ್ 9 ಮತ್ತು 10 ಕಳ್ಕೊತೀವಿ. ಅಲ್ಲಿಗೆ 16,400 ಪ್ಲಸ್ 6,750 ಪ್ಲಸ್ 7,000 ಪ್ಲಸ್ 650 ಮೈನಸ್ 3,690 ಕರೆಂಟ್ ಲಯಬಿಲಿಟೀಸ್ ಮೈನಸ್ ಪ್ರಾವಿಷನ್ಸ್ ಇಷ್ಟು ಕಳೆದಾಗ 27,110 ರೂಪಾಯಿ ನಮಗೆ ಬ್ಯಾಲೆನ್ಸ್ ಉಳ್ಕೊಳ್ಳುತ್ತೆ. ದಟ್ ಇಸ್ ನೆಟ್ ಕರೆಂಟ್ ಅಸೆಟ್ಸ್. ಸೊ ಅಲ್ಲಿಗೆ ನಮಗೆ ಅಸೆಟ್ ಸೈಡ್ ನಾವು ಟೋಟಲ್ ತೊಗೋಬೇಕಾಗಿರೋದು ಒಂದು ಫಿಕ್ಸ್ಡ್ ಅಸೆಟ್ 1938, ಇನ್ನೊಂದು ನೆಟ್ ಕರೆಂಟ್ ಅಸೆಟ್ಸ್ 27,110, ಇನ್ನೊಂದು ಮಿಸಲೇನಿಯಸ್ ಎಕ್ಸ್ಪೆಂಡಿಚರ್ 11 ಶೆಡ್ಯೂಲ್ ನಂಬರ್ 11 ಇದೆ. ಬಟ್ ನಮ್ಗೆ ಈ ಪ್ರಾಬ್ಲಮಲ್ಲಿ ಯಾವುದೂ ಇಲ್ಲ ಮಿಸಲೇನಿಯಸ್ ಎಕ್ಸ್ಪೆಂಡಿಚರ್. P&L ಅಕೌಂಟ್ ಏನು ಅಂದರೆ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ನಮಗೇನಾದ್ರು ನೆಗೆಟಿವ್ ಬ್ಯಾಲೆನ್ಸ್ ಬಂದಿದ್ರೆ ಅದನ್ನು ನಾವಿಲ್ಲಿ ತೋರಿಸ್ತೀವಿ. ಬಟ್ ವಿ ಹ್ಯಾವ್ ನೋ ಸಚ್ ಐಟಮ್ಸ್ ಇನ್ ದ ಪ್ರಾಬ್ಲಮ್. ನಮ್ಗೆ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಪ್ರಾಫಿಟ್ ಬಂದಿತ್ತು, ಹಾಗಾಗಿ ರಿಸರ್ವ್ ಅಂಡ್ ಸರ್ಪ್ಲಸಲ್ಲಿ ತೊಗೊಂಡಿದ್ದೀವಿ. ಸೊ ದಟ್ ಇಲ್ಲಿ 1938 ಪ್ಲಸ್ 27,160 29,048. ಸೊ ಅಲ್ಲಿಗೆ ನಮ್ಮ ಲಯಬಿಲಿಟೀಸ್ ಟೋಟಲ್ 29,048, ಅಸೆಟ್ಸ್ ಟೋಟಲ್ 29,048 ಎರಡು ಮ್ಯಾಚ್ ಆಗ್ತಿದೆ. ಸೊ ದಟ್ ಇಲ್ಲಿಗೆ ನಾವು ಈ ಪ್ರಾಬ್ಲಮನ್ನು ಸೆಕೆಂಡ್ ಪಾರ್ಟ್ ಅಂದರೆ ಬ್ಯಾಲೆನ್ಸ್ ಶೀಟ್ ಮತ್ತು ಅದಕ್ಕೆ ಸಂಬಂಧಪಟ್ಟ ಶೆಡ್ಯೂಲ್ಸ್ಗಳನ್ನ ನಾವು ಹೇಗೆ ಸಾಲ್ವ್ ಮಾಡೋದು ಅನ್ನೋದು ಕಲ್ತ್ಕೊಂಡಿದ್ದೀವಿ. ಸೊ ನೀವು ಸ್ವಲ್ಪ ಗಮನ ಇಟ್ಟು ಈ ಕ್ಯಾಲ್ಕುಲೇಷನ್ಸನ್ನು ಮತ್ತು ಪ್ರೊಸೀಜರ್ಸ್ನ ನೀವು ಫಾಲೋ ಮಾಡಿಬಿಟ್ರೆ ನೀವು ಸುಲಭವಾಗಿ ಈ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಬೋದು. ಓಕೆ, ಸೊ ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು, ಹೆಚ್ಚಿನ ಜ್ಞಾನ ಬೇಕು ಅಂದರೆ ನೀವು ಡೆಫಿನೆಟ್ಲಿ ಯು ಕ್ಯಾನ್ ಗೋ ಥ್ರೂ ಕಾರ್ಪೊರೇಟ್ ಅಕೌಂಟಿಂಗ್ BS ರಾಮನ್, ಯುನೈಟೆಡ್ ಪಬ್ಲಿಷರ್ಸ್, ಮ್ಯಾಂಗ್ಳೂರ್. ಈ ಒಂದು ಪುಸ್ತಕನ ನೀವು ರೆಫರ್ ಮಾಡ್ಬೋದು. ಇನ್ನೂ ಹೆಚ್ಚಿನ ಪ್ರಾಬ್ಲಮ್ಸ್ ಸೊಲ್ಯೂಷನ್ಸ್ನ ನೀವು ವರ್ಕೌಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್.